ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಧಾ, ಲಗ್ನ ಆಯ್ತಿರೋ ಹುಡುಗಿಗೆ ತಾಯಿ ಮನೆಯಿಂದ ಕೊಡ್ಬೇಕಾಗಿರೋ ಒಡವೆ ಸೀರೆ ಎಲ್ಲ ಐತೆ. ಈಗ ಸದ್ಯಕ್ಕೆ ನಿನಗೆ ನಾನೇ ತಾಯಿ ಅತ್ತೆ ಎಲ್ಲ ಆಗಿರೋದ್ರಿಂದ ನಾನೇ ಕೊಡ್ತೀನಿ. ಮಂಟಪಕ್ಕೆ ಬರ್ಬೇಕಂದ್ರೆ ಇದೇ ಸೀರೆ ಉಟ್ಕೊ. ಸರಿ ಅಕ್ಕ. ನನ್ನ ಮೇಲೆ ಅದೆಷ್ಟು ಪ್ರೀತಿ ಅತ್ತೆ ನಿಮಗೆ. ಅಮ್ಮ ಇದ್ದೂ ಇಲ್ಲ, ನೀವಿರೋದ್ರಿಂದ ನನಗೆ ಅವಳು ನೆನಪು ಕೂಡ ಆಗ್ತಿಲ್ಲ. ಅಯ್ಯಯ್ಯ, ಲಗ್ನ ಆಯ್ತಿರೋ ಹುಡುಗಿ ಹಿಂಗೆಲ್ಲ ಕಣ್ಣೀರು ಹಾಕ್ಬಾರ್ದು. ಬಂಗಾರ, ನಾನು ಕಂಟಿ ತಯಾರಾಗಿದ್ದೀವಿ. ದೊರೆ, ನಿನ್ನ ಮನಸ್ಸಿನಾಗ ಏನೈತೆ ಅಂತ ನನಗೆ ಗೊತ್ತದೆ. ಆದರೆ ಇವತ್ತಿಂದ ನಿನ್ನ ಲಗ್ನದ ಕಾರ್ಯ ಶುರು. ನಿನ್ನ ಮುಖದ ಮೇಲೆ ನಗುನೇ ನಿಮ್ಮ ಅವ್ವನ ಕನ್ನಡಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ನಿನ್ಗೆ ಗೊತ್ತಾಯ್ತು ಅಂತ ಅನ್ಕೋ. ನಾನು ಎಲ್ರೂ ಅರ್ಥ ಮಾಡ್ಕೋತೀನಿ ಅಪ್ಪಯ್ಯ, ಆದರೆ ನನ್ನ ಅರ್ಥ ಮಾಡ್ಕೊಳ್ಳಾರೆ ಯಾರೂ ಇಲ್ಲ. ವಸು, ವಸು, ಬಾಬಾ ತಯಾರಾ? ಮಗಿನ ತಯಾರು ಮಾಡಿದ್ಯಾ? ನಾನು ಮಗು ಇಬ್ರು ರೆಡಿ ಇದ್ದೀವಿ. ಸರಿ ಸರಿ. ಛತ್ರಕ್ಕೆ ಯೋನೆಲ್ಲ ತಗೋಬೇಕಾ? ಎಲ್ಲ ಇಟ್ಕೊಂಡಿದ್ಯಾ ತಾನೆ? ಅದನ್ನು ಆಲ್ರೆಡಿ ಕಾರಲ್ಲಿ ಇಟ್ಟಿದ್ದೀನಿ. ಇನ್ನು ಏನು ಮಾಡ್ತಿದ್ದೆ ಬಂಗಾರ? ಛತ್ರಕ್ಕೆ ಹೋಗಕ್ಕೆ ತಡ ಹಾಕಿಲ್ವೇ? ಬನ್ನಿ ಹೊರಡುಮ್ಮ. ನನ್ನ ಮಗ ಈಗ ಸರಿವಾದ. ರಾಧಾ, ಹೋಗವ. ಮೊದಲು ದೇವ್ರಿಗೆ ದೀಪ ಬೆಳಗು, ಆಮ್ಯಾಕೆ ಹೊರಡುಮ್ಮ. ಸರಿ ಅತ್ತೆ. ವಾಸ. ರಾಧಾ, ಏನಿದು ಗಾಯ? ಗಾಯವೇ? ಅದು ಅಯ್ಯ, ಯೋನ ಬರಾದ ಈಟುದ ಗೀಟಾಗೈತೆ. ಯೋನ್ ಮಾಡ್ಕೊಂಡೆ? ಅದು ಅತ್ತೆ, ಅದು ಸೂಟ್ ಕೇಸ್ ಮೇಲ್ಗಡೆಯಿಂದ ಇಳಿಸ್ಬೇಕಾದ್ರೆ ಕೈ ತಾಕಿ ತರ್ಚ್ತು. ವಸಿ ನೋಡ್ಕೊಂಡು ಮಾಡೋದಲ್ವೇ? ಲಗ್ನಕ್ಕೆ ಹೋಗ್ತಿರುವಾಗ ರಕ್ತದ ಕಲೆ ಆಗಬಾರ್ದು ಅಂತ ಹಿರಿಯರು ಹೇಳ್ತಾರೆ. ಅದು ಅತ್ತೆ ಬೈ ಮಿಸ್ ಆಗಾಯ್ತು. ಆಯ್ತಾಯ್ತು, ಇರ್ಲಿ ಬಿಡು. ದೇವ್ರ ದೀಪ ಬೆಳಗು. ಈ ರಾಧಾ ಬಂಗಾರಮ್ಮನ ಸೊಸೆಯಾಗಿ ಈ ಮನೆಗೆ ಎಂಟ್ರಿ ಕೊಡ್ತಾಳೆ. ಇದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ಅತ್ತೆ, ಎಲ್ಲ ಒಳ್ಳೇದಾಗ್ಲಿ ಕಣವ. ಮಾವ, ಸುಮ್ಮಕಿರವ. ಯಾವಾಗಲೂ ಸಂತೋಷವಾಗಿರು ಮಗನೆ. ನಡ್ರಿ ಹೊರಡುಮ್ಮ. ಹೊರಡುಮ್ಮ, ಹೊರಡುಮ್ಮ. ನಾನು ಅನ್ಕೊಂಡಿರೋದು ನನ್ನ ಕೈಗೆ ಸೇರೋದಕ್ಕೆ ವೇದಿಕೆ ರೆಡಿ ಇದೆ.
ಯಾವ ಖುಷಿಯಲ್ಲಿ ಒಳಗಡೆ ಎಂಟ್ರಿ ಆಗ್ತೀನೋ ಅದಕ್ಕಿಂತ ಡಬಲ್ ಖುಷಿಯಲ್ಲಿ ಹೊರಗಡೆ ಹೋಗ್ತೀನಿ. ಏನ್ರಲ್ಲ ಹುಲಿ ಗುಳಿ ಎಲ್ಲ ಮುಂದೆ ನಿಂತ್ಕೊಂಡು ತಯಾರು ಮಾಡಿದಿರಿ ತಾನೆ? ಹಾ ಮಾರೆ ನೋಡಿ, ಇದೆಲ್ಲ ನಾವೇ ರೆಡಿ ಮಾಡಿಸಿದ್ದು. ಬೇಸ್ ಕಂಡ್ರಲ್ಲ, ಬೇಸ್. ಎಲ್ಲಿ ಮುಂಗ್ಸಿ ಕಾಣ್ತಾ ಇಲ್ವೇ? ಅದು ಅವ್ರ ಮುತ್ತಜ್ಜಿಗೆ ಸ್ಯಾನೆ ಹುಷಾರಿಲ್ಲ ಮೋರೆ, ಅದಕ್ಕೆ ನೋಡಕ್ ಹೋಗೋಣ. ಅಯ್ಯೋ ಒಂದ್ ನಿಮಿಷ ಇರಿ, ನಾವಿನ್ನೂ ರೆಡಿನೇ ಆಗಿಲ್ಲ, ಆಗ್ಲೇ ಫೋಟೋ ತೆಗೆದಿದ್ದೀರಾ? ಇಟ್ಸ್ ಓಕೆ ಮೇಡಮ್, ಒಂದೆರಡು ಫೋಟೋ ಕ್ಲಿಕ್ ಮಾಡ್ತೀನಿ. ನೋ ನಮ್ಮ ಮದುವೆ ಫೋಟೋಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗೇ ಬರಬೇಕು. ಮಾವ ರೆಡಿ ಆಗೋಣ? ಹೌದಾ, ಪರವಾಗಿಲ್ಲ ಬಿಡು. ಬೇಡ ಮಾವ, ಸರ್ ಪ್ಲೀಸ್ ನೀವು ಹೊರಡಿ. ಇದೇನ್ ಮಾವ, ನೀನ್ ಫಸ್ಟ್ ಮದುವೆ ಆದಾಗಂತೂ ಏನೋ ಸಡಗರ ಇಲ್ಲದೆ ಎಲ್ಲೆಲ್ಲೋ ಹೋಗಿ ತಾಳಿ ಕಟ್ಬಿಟ್ಟೆ. ಇವಾಗ್ಲೂ ಹಾಗೆ ಆದ್ರೆ ಏನ್ ಚೆನ್ನಾಗಿರುತ್ತೆ? ಮಾವ ನಿನ್ ಬೇಜಾರಾಗ್ಲಿ ಅಂತ ನಾನು ಈ ಮಾತು ಹೇಳಿಲ್ಲ. ಮದ್ವೆ ಅಲ್ವಾ, ಲೈಫ್ ಟೈಮ್ ಮೆಮೊರೇಬಲ್ ಆಗಿರ್ಬೇಕು ಅಂತ ಈಗ ಹೇಳ್ದೆ ಅಷ್ಟೆ. ರಾಧಾ, ನೀನ್ ಹೇಳ್ತಿರೋದ್ರಾಗು ಯೋನಿತ್ಯ ಅಪ್ಪಿಲ್ಲ ಕಣವ. ಹೋಗಿ ತಯಾರಾದ್ಮ್ಯಾಕೆನೆ ಫೋಟೋ ತಕ್ಕಸ್ಕೊಳ್ಳಿ. ಕಂಟಿ ಹೋಗ್ಲಾ? ಏಯ್ ಕರ್ಕೊಂಡ್ ಹೋಗ್ರಲ್ಲ ಬಸ್ಸು, ರಾಧನ್ ಕರ್ಕೊಂಡ್ ಹೋಗವ, ತಯಾರು ಮಾಡು. ಹೋಗಿ ಹೋಗಿ. ಕಂಟಿ, ಯಾಕ್ಲ ಹಂಗೆ ನಿಂತ್ಕೊಂಡೆ? ಏನಿಲ್ಲವಾ? ನೋಡ್ ಮಗ, ಹಿಂದೆ ಆಗಿದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ರೆ ಯೋನು ಬದಲಾಗಕ್ಕಿಲ್ಲ. ನೋಡು, ಇವತ್ತು ಹೊಸ ಬದುಕಿಗೆ ಹೆಜ್ಜೆ ಇಡಕ್ಕೆ ಮುಂದಾಗಿದ್ಯಾ. ಇನ್ ಮುಂದಕ್ಕೆ ಎಲ್ಲ ಒಳ್ಳೇದೇ ಆಯ್ತೈತೆ. ಹೋಗ್ ಸಂದಾಗ್ ತಯಾರಾಗುವಾಗ. ಲೇ ಹುಲಿ ಗುಳಿ, ನಾನು ಒಳಗಿರ್ತೀನಿ, ಯೋನಾನ ಬೇಕು ಅಂದ್ರೆ ಕೇಳಿ. ಸರಿ ಅಮ್ಮ ಅವ್ರೆ. ಹುಲಿ ಅಣ್ಣ ನೋಡ್ದ, ಪಾಪ ಮುಕ್ತಲ್ಲಿ ಮದ್ವೆ ಕಳೆನೇ ಇಲ್ಲ. ಹೌದು ಮಾರೆ, ನಮ್ಮಣ್ಣ ಮದುವೆ ಬಗ್ಗೆ ಏನೆಲ್ಲ ಕನಸು ಕಟ್ಟಿದ್ದೆ, ಅದರಂತ ಮಾಡುದು ವಿಧಿ ಎಲ್ಲ ಉಲ್ಟಾ ಮಾಡ್ತು. ಅಣ್ಣ ಬಾಣ ಹೋಗುವ. ಬಾಣ ಬಾಣ ಹತ್ರ ಕಣ್ ಕೆಂಪಾಯ್ತದೆ, ನಕ್ರೆ ನಮ್ಮವ್ವನ ಮನ್ಸು ಖುಷಿ ಆಯ್ತದೆ. ಅತ್ತು ಎಲ್ರಿಗೂ ನೋವು ಕೊಡೋಕ್ಕಿಂತ ನಕ್ಕು ಅವ್ವನ್ಗೆ ಸಂತೋಷ ಪಡಿಸೋದೇ ಸರಿ. ಅಣ್ಣ ಅಣ್ಣ ಎಂತಣ್ಣ ಇಷ್ಟು ಬೇಜಾರಲ್ಲಿ ಕೂತ್ಕೊಂಡಿದ್ಯಾ? ಈ ಜೀವನನೇ ಹೀಗೆ ಅಣ್ಣ, ನಾವೇನೋ ಅನ್ಕೊಂಡಿರ್ತೇವೆ, ಆದರೆ ಆ ದೇವರು ಏನೋ ಕೊಟ್ಟಿರ್ತಾನೆ, ಬಂದಿದ್ದನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.